Hello friends, welcome to No Filter Reviews with me, Narsimha, your one shop for all Kannada movie reviews. ಕನ್ನಡ ಚಿತ್ರಗಳ ಆನೆಸ್ಟ್ ಹಾಗೂ ಅನ್ಬಯಾಸ್ ರಿವ್ಯೂಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಇವತ್ತು ವಿಮರ್ಶೆಗೆ ಆಯ್ಕೆ ಮಾಡಿರೋ ಚಿತ್ರದ ಹೆಸರು ಮುಫ್ತಿ ಅಂತ. ಈಗಾಗಲೇ ಅದರ ಟ್ರೈಲರ್ ಮೂಲಕ ಸಾಕಷ್ಟು ಹೆಸರು ಮಾಡಿತ್ತು, ಸಾಕಷ್ಟು ಕುತೂಹಲನ ಉಂಟು ಮಾಡಿತ್ತು ಮತ್ತು ಈ ವರ್ಷದ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಆಗಿತ್ತು. ಸೊ ಅದನ್ನು ನಾನೀಗ ನೋಡ್ಕೊಂಡು ಬಂದಿದ್ದೀನಿ. ಶಿವಣ್ಣ ಹಾಗೂ ಮುರಳಿ ಅವರ ಕಾಂಬಿನೇಷನ್ ಬಂದಿರೋ ಈ ಚಿತ್ರ ಹೇಗಿತ್ತು ಅಂತ ಡಿಸ್ಕಸ್ ಮಾಡೋಣ ನಮ್ಮ ಈ ರಿವ್ಯೂನಲ್ಲಿ. ಮುಫ್ತಿ ಚಿತ್ರ ಏನಿದೆ ಇದು ನರ್ತನ್ ಅವರ ಡೆಬ್ಯೂ ಡೈರೆಕ್ಟೋರಿಯಲ್ ಮೂವಿ. ಈ ನರ್ತನ್ ಯಾರಪ್ಪ ಅಂತಂದರೆ ನಮಗೂ ಇಷ್ಟು ದಿನ ಗೊತ್ತಿರಲಿಲ್ಲ. ಈಗ ರೀಸೆಂಟಾಗಿ ಗೊತ್ತಾಗಿದೆ ಅಂದರೆ ಅವರು ಉಗ್ರಂ ಹಾಗೂ ರಥಾವರದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದರು. ಚಿತ್ರ ರಿಲೀಸ್ ಆದ ತಕ್ಷಣ ನಮಗೆ ಫಸ್ಟ್ ಕ್ವೆಶ್ಚನ್ ಬಂದಿದೆ, ಯಾರಪ್ಪ ಡೈರೆಕ್ಟರ್ ಅಂತ. ಯಾಕೆಂತಂದರೆ ಇಷ್ಟು ರಿಚ್ ಆಗಿ ಡೆಬ್ಯೂ ಫಿಲಮಲ್ಲಿ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಸೊ ಅಂದರೆ ಇಲ್ಲಿ ನೋಡ್ತಾ ಇದ್ರೆ ನೀವು ಮೇಕಿಂಗ್ ಅಲ್ಟಿಮೇಟ್ ಆಗಿತ್ತು, ಹಾಗೆ ಸಿನಿಮ್ಯಾಟೋಗ್ರಫಿ ಚೆನ್ನಾಗಿತ್ತು, ಒಂದು ರಾ ಫೀಲ್ ಇತ್ತು. ಕನ್ನಡದಲ್ಲಿ ಒಂದು ಗಾಡ್ ಫಾದರ್ ಸಿನಿಮಾ ತೆಗಿತಾ ಇದ್ದಾರೆ ಅನ್ನೋ ರೇಂಜಲ್ಲಿತ್ತು. ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ಪ್ಲಸ್ ಇದು ಮುರಳಿ ಅವರು 2 ವರ್ಷಗಳ ನಂತರ ಕಾಣಿಸ್ಕೊತಾ ಇದೆ ಸಿನಿಮಾ. ಅಂದರೆ ಸಾಕಷ್ಟು ಗ್ಯಾಪ್ ಅಂತ ಹೇಳ್ಬೋದು. ಯಾಕೆಂದರೆ ಉಗ್ರಂ ಆದಮೇಲೆ ಅವರೊಂದು ಪೀಕಲ್ಲಿದ್ದರು, ಅಂದರೆ ಆ ಮಾಸ್ ಐಕಾನ್ ಇದೆ ಇಲ್ಲ ಮಾಸ್ ಇಮೇಜಿನ ಆ ಪೀಕಲ್ಲಿದ್ದರು. ಆ ಥರ ಪೀಕಲ್ಲಿ ಇದ್ದಾಗ ರಥವರ ಆದಮೇಲೆ 2 ಇಯರ್ಸ್ ಗ್ಯಾಪ್ ಕೊಡೋದು ಅಂತಂದರೆ ಈ ಸಿನಿಮಾಗೆ ಅವ್ರು ಎಷ್ಟು ಡೆಡಿಕೇಟ್ ಆಗಿದ್ರು ಅನ್ನೋದು ಕಾಣಿಸ್ತಾ ಇತ್ತು. ಅದರ ಜೊತೆಗೆ ಮೇಯ್ನ್ ಆಗಿದೆ ಅಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇದು ಅಂದರೆ ಎಕ್ಸ್ಪೆಕ್ಟೇಷನ್ ಫ್ಯಾಕ್ಟರ್ ಎಲ್ಲ ಹೈ ಫ್ಯಾಕ್ಟರ್ ಇದ್ದು ಮಾಸ್ ಕಿಂಗ್ ಶಿವಣ್ಣ ಅವರು ಕೂಡ ಇದ್ರು. ಸೊ 2 ಮಾಸ್ ಐಕಾನ್ಗಳನ್ನ ಇಟ್ಕೊಂಡು ಯಾವ ರೀತಿ ಕತೆ ಹೆಣದಿರ್ಬೋದು, ಯಾವ ರೀತಿ ಸ್ಟೋರಿ ಇರ್ಬೋದು ಅನ್ನೋದ್ರ ಬಗ್ಗೆ ನಾವೆಲ್ಲ ಎದುರು ನೋಡ್ತಾ ಇದ್ವಿ. ಮುಫ್ತಿ ಚಿತ್ರದ ಕತೆ ಬಗ್ಗೆ ಹೇಳಬೇಕು ಅಂತಂದರೆ ಇಟ್ಸ್ ಒನ್ ಲೈನ್ ಸ್ಟೋರಿ. ಹೆಸರೇ ಹೇಳುವಂಗೆ ಒಬ್ಬ ಅಂಡರ್ ಕವರ್ ಕಾಪ್ ಒಂದು ದೊಡ್ಡ ಗ್ಯಾಂಗ್ನ ಇನ್ಫಿಲ್ಟ್ರೇಟ್ ಮಾಡ್ತಾನೆ. ಅವನ ಕೆಲಸ ಏನಂತಂದರೆ ಆ ಗ್ಯಾಂಗ್ನ ಅಗೇನ್ಸ್ಟ್ ಎವಿಡೆನ್ಸ್ನ ಕಲೆಕ್ಟ್ ಮಾಡಿ ಆ ಗ್ಯಾಂಗ್ ಲೀಡರ್ನ ಜೈಲ್ಗೆ ಹಾಕೋದು. ಸೊ ನೀವಾಗಲೇ ಈ ಥರ ಕತೆ ಸಾಕಷ್ಟು ನೋಡಿರ್ತೀರ ಅನಿಸುತ್ತೆ. ಬಟ್ ಈ ಚಿತ್ರವನ್ನು ಒಂದು ಅಂದರೆ ಸಪ್ರೇಟಾಗಿ ನಿಲ್ಲಿಸುವಂಥದ್ದು ಏನಪ್ಪ ಅಂತಂದರೆ ಚಿತ್ರದ ಪ್ರೆಸೆಂಟೇಷನ್. ಸೊ ಒಂದು ಹಳೆ ಕಥೆನ ಒಂದು ಹೊಸ ರೀತಿಯಲ್ಲಿ ಹೇಳಕ್ಕೆ ಹೋಗಿದ್ದಾರೆ, ಒಂದು ರಾ ಫೀಲಲ್ಲಿ ಹೇಳಕ್ಕೆ ಹೋಗಿದ್ದಾರೆ. ಸೊ ಚಿತ್ರದಲ್ಲಿ ಸಾಕಷ್ಟು ಪಾಸಿಟಿವ್ಸ್ ಇದೆ, ಹಾಗೆ ನೆಗೆಟಿವ್ಸ್ ಕೂಡ ಇದೆ. ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ ಯಾವ್ಯಾವುದು ಅಂತ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಪಾರ್ಟಲ್ಲಿ. ಚಿತ್ರದ ಮೇಜರ್ ಪಾಸಿಟಿವೇ ಸಿನಿಮ್ಯಾಟೋಗ್ರಫಿ. ಫಸ್ಟ್ ಸೀನಿಂದ ಹಿಡಿದು ಕ್ಲೈಮ್ಯಾಕ್ಸ್ ಆಗೋ ತನಕನೂ ಇಡೀ ಚಿತ್ರ ಎಷ್ಟು ಚೆನ್ನಾಗಿ ಹೆಣೆದಿದ್ದಾರೆ ಅಂತಂದರೆ ಅಂದರೆ ನಿಮಗೆ ಸ್ಕ್ರೀನ್ ಮೇಲೆ ಅದು ನೋಡೋದಕ್ಕೆ ಖುಷಿ ಆಗುತ್ತೆ. ಅಂದರೆ ಚಿತ್ರದ ಕಲರಿಂಗ್ ಇರ್ಬೋದು, ಇಲ್ಲ ಅದರ ಮೇಕಿಂಗ್, ಪ್ರತಿಯೊಂದು ಶಾರ್ಟ್ಸ್ ಏನಿದೆ. ಕೆಲವು ಫಿಲಮ್ಗಳಲ್ಲಿ ಏನಿರುತ್ತೆ ಅಂದರೆ ಈಗ ಹೀರೋ ಬರೋ ಶಾರ್ಟ್ಸ್, ಅವರ ಎಂಟ್ರಿ ಶಾರ್ಟ್ಸ್ ಚೆನ್ನಾಗಿರುತ್ತೆ, ಬೇರೆ ಸೀನ್ಸ್ನ ತುಂಬ ಲೆಥರ್ಜಿಕ್ ಆಗಿ ಇಲ್ಲ ತುಂಬ ಲೌಸಿಯಾಗಿ ತೆಗೆದಿರ್ತಾರೆ. ಇಲ್ಲಿ ಆ ಥರ ಶಾರ್ಟ್ಸ್ ಇಲ್ಲವೇ ಇಲ್ಲ. ಪ್ರತಿಯೊಂದು ಶಾರ್ಟ್ ಇದೆ, ಪ್ರತಿಯೊಂದು ಫ್ರೇಮ್ನೂ ಹೀರೋ ಎಂಟ್ರಿ ಶಾರ್ಟ್ ಅನ್ನುವಷ್ಟೇ ಇಂಟ್ರೆಸ್ಟ್ ತೊಗೊಂಡು ಅಟೆನ್ಷನ್ ಟು ಡೀಟೇಲ್ ಕೊಟ್ಟು ತೆಗೆದಿದ್ದಾರೆ. ಸೊ ಇಲ್ಲಿ ಲೌಸಿ ಶಾರ್ಟ್ಸ್ ಅನ್ನೋದೇ ಇಲ್ಲ. ಸೊ ಒಂದು ರಿಚ್ ಮೇಕಿಂಗ್, ಯಾವುದೇ ಒಂದು ಬಾಲಿವುಡ್ ಹಾಲಿವುಡ್ ಲೆವೆಲ್ಗೆ ಮೇಕಿಂಗ್ ಇದೆ ಸಿನಿಮಾದಲ್ಲಿ. ಇಡೀ ಸಿನಿಮಾದಲ್ಲಿ ಒಂದು ಗಾಡ್ ಫಾದರ್ ಟೈಪಲ್ಲಿ ರಾ ಫೀಲ್ ಇದೆ. ಸೊ ಚಿತ್ರವನ್ನು ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಈ ಥರ ಮೇಕಿಂಗ್ಗೆ ಅಷ್ಟೇ ಸಪೋರ್ಟಿವ್ ಆಗಿರೋದು ಪರ್ಫಾರ್ಮೆನ್ಸಸ್. ಮೇಜರ್ ಹೈಲೈಟು ಶಿವರಾಜ್ ಕುಮಾರ್ ಅವರು. ಶಿವಣ್ಣ ಅವರ ಎಂಟ್ರಿ ಏನಿದೆ ಅದ್ಭುತ. ಅಂದರೆ ಅವ್ರದ್ದು ಎಂಟ್ರಿ ಆಗದೆ ಇಂಟರ್ವೆಲ್ ಹತ್ರಕ್ಕೆ ಎಂಟ್ರಿ ಆಗುತ್ತೆ. ಸೊ ಫಸ್ಟ್ ಹಾಫ್ನಲ್ಲಿ ಇಟ್ಸ್ ಆಲ್ ಮುರಳಿ ಶೋ, ಬಟ್ ಇಂಟರ್ವೆಲ್ಲಲ್ಲಿ ಎಂಟ್ರಿ ಕೊಡೋ ಶಿವಣ್ಣ. ಅದು ಆದಮೇಲೆ ಹಿ ಕಂಪ್ಲೀಟ್ಲಿ ಟೇಕ್ಸ್ ಓವರ್. ಅಂದರೆ ಚಿತ್ರದಲ್ಲಿ ಶಿವಣ್ಣನ ಈ ಹೊರಗಡೆ ಬಂದ ತಕ್ಷಣ ನಿಮಗೆ ಜ್ಞಾಪಕ ಬರೋದು ಶಿವಣ್ಣ ಅವ್ರ ಪರ್ಫಾರ್ಮೆನ್ಸಸ್. ಯಾಕೆಂತಂದರೆ ಅವರು ಆ ವಯಸ್ಸಿನಲ್ಲೂ ಆ ಫೈರ್ ಏನಿದೆ, ಅಂದರೆ ಅವರ ಲುಕ್ ಇರ್ಬೋದು, ಇಲ್ಲ ಅವ್ರ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಒಂದು ಭೈರತಿ ರಣಗಲ್ ಅಂತ ಆ ಹೆಸರೇ ನನಗೆ ಇಷ್ಟ ಆಯಿತು. ಒಂದು ಪವರ್ಫುಲ್ ಹೆಸರಿಗೆ ಒಂದು ಪವರ್ಫುಲ್ ಪರ್ಫಾರ್ಮೆನ್ಸ್ ಕೊಟ್ಟು ತುಂಬ ಇಂಪ್ರೆಸ್ ಮಾಡಿದ್ರು ಶಿವಣ್ಣ ಅವರು. ಇಂಥ ಒಳ್ಳೆ ಆ್ಯಕ್ಟರ್ನ ಈ ಥರ ಒಂದು ಒಳ್ಳೆ ಸಿನಿಮಾಗಳಲ್ಲಿ ನಮ್ಮ ಡೈರೆಕ್ಟರ್ಸ್ ಯೂಸ್ ಮಾಡ್ಕೋತಿಲ್ವಲ್ಲ ಅಂತ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಇನ್ನು ಶ್ರೀಮುರಳಿ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕು ಅಂದರೆ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂತಂದರೆ ಅವರ ಪಾತ್ರದಲ್ಲಿ ಅಷ್ಟು ವೇರಿಯೇಷನ್ಸ್ ಕಾಣಿಸಲ್ಲ. ಅಂದರೆ ಶಿವಣ್ಣ ಪಾತ್ರ ಏನಿದೆ, ಅವರ ಪಾತ್ರ ಇಂಟ್ರೊಡ್ಯೂಸ್ ಆಗೋದು ಒಬ್ಬ ರೂತ್ಲೆಸ್ ಕಿಲ್ಲರ್ ಟೈಪ್ಸ್. ಬಟ್ ಆ ರೂತ್ಲೆಸ್ ಕಿಲ್ಲರಿಂದ ಹಿಡಿದು ಅವರ ಕ್ಯಾರೆಕ್ಟರ್ ಡೆವಲಪ್ ಆಗ್ತಾ ಹೋಗುತ್ತೆ. ಅವರ ಕ್ಯಾರೆಕ್ಟರ್ಲಿರೋ ಮೆಚ್ಯೂರಿಟಿ ಆಗಲಿ ಅಥವಾ ಅದರ ಒಂದು ರೂತ್ಲೆಸ್ ಕ್ಯಾರೆಕ್ಟರ್ಗಿರೋ ಸೆನ್ಸಿಟಿವ್ ಸೈಡ್ ಏನಿದೆ, ಅದರ ಪ್ರತಿಯೊಂದು ಆ್ಯಂಗಲ್ನು ಶಿವಣ್ಣ ಅವರ ಕ್ಯಾರೆಕ್ಟರ್ ಇರೋ ಪ್ರತಿಯೊಂದು ಆ್ಯಂಗಲ್ನು ನರ್ತನ್ ಅವರು ಟ್ಯಾಪ್ ಮಾಡಿದ್ದಾರೆ. ಇನ್ನು ಮುರಳಿ ಅವರ ರೋಲಿಗೆ ಬಂತು ಅಂದರೆ ಮುರಳಿ ಅವರ ರೋಲಲ್ಲಿ ಅಷ್ಟು ಡಿಫ್ರೆಂಟ್ ಶೇಡ್ಸ್ ಕಾಣಿಸಲ್ಲ. ಅಂತಂದರೆ ಅವ್ರದ್ದು ಒಂದೇ ಶೇಡ್ ಒಂದು ಖಡಕ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಅವರು ಅದಕ್ಕೆ ಜಸ್ಟಿಸ್ ಒದಗಿಸಿದ್ದಾರೆ ಅಂತ ಅನ್ಬೋದು. ಬಟ್ ಎಲ್ಲೋ ಒಂದು ಕಡೆ ಅದೇ ಉಗ್ರಂ ಆಗಲಿ ರಥಾವರ ಆಗಲಿ ಅದೇ ಶೇಡ್ಸ್ ಕಾಣಿಸುತ್ತೆ. ಅಂದರೆ ಆ್ಯಕ್ಟಿಂಗಲ್ಲಿ ಅಂದರೆ ಈ ಆ್ಯಕ್ಟಿಂಗ್ ಐ ಥಿಂಕ್ ಇಟ್ ಶುಡ್ ಹ್ಯಾವ್ ಬಿನ್ ಎ ಕೇಕ್ ವಾಕ್ ಫಾರ್ ಹಿಮ್. ಆರಾಮಾಗಿ ಅವ್ರು ಡೈಲಾಗ್ ಡೆಲಿವರಿ ಇಲ್ಲ, ಅವರ ಮಾಸ್ ಲುಕ್ ಏನಿದೆ ಅಷ್ಟನ್ನೇ ಯೂಸ್ ಮಾಡ್ಕೊಂಡಿದ್ದಾರೆ ಹೊರತು ಆ್ಯಕ್ಟಿಂಗ್ ಸೈಡಲ್ಲಿ ನಂಗೆ ಅಷ್ಟು ಯೂಸ್ ಮಾಡ್ಕೊಂಡಿಲ್ಲ, ಡೈರೆಕ್ಟರ್ ಅವರು ಟ್ಯಾಪ್ ಮಾಡ್ಕೊಂಡಿಲ್ಲ ಅನಿಸಿದ್ರು. ಬಟ್ ಸ್ಟಿಲ್ ರೋಲ್ಗೆ ತುಂಬ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ ಶ್ರೀಮುರಳಿ ಅವರು. ಈ ಥರ ಚಿತ್ರಕ್ಕೆ, ಅಂದರೆ ಒಂದು ಅಂಡರ್ ವರ್ಲ್ಡ್ ಬೇಸ್ ಇರೋ ಚಿತ್ರಕ್ಕೆ, ಹಾಗೆ ಈ ಥರ ಒಂದು ರಾ ಫೀಲ್ ಇರೋ ಮೂವಿಗೆ ನಿಮಗೆ ಮೇಯ್ನ್ ಆಗಿ ಬೇಕಾಗಿರೋದು ಏನಪ್ಪ ಅಂತಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್. ಯಾಕೆಂತಂದರೆ ಸಿನಿಮ್ಯಾಟೋಗ್ರಫಿ ತುಂಬಾ ಚೆಂದ. ಸಿನಿಮ್ಯಾಟೋಗ್ರಫಿ ಆಲ್ರೆಡಿ ಒಂದು ಲೆವೆಲ್ ಮೇಲೆ ತೊಗೊಂಡೋಗಿತ್ತು ಚಿತ್ರನ. ಬಟ್ ಆ ಸಿನಿಮ್ಯಾಟೋಗ್ರಫಿ ಜಸ್ಟಿಫೈ ಮಾಡಿ ನಿಮ್ಮನ್ನು
ರೋಣಾಪುರ ಏನಿದೆ ಚಿತ್ರದಲ್ಲಿ ಆ ಮೇಯ್ನ್ ಕತೆ ಹೇಳಿದಿರೋದು ರೋಣಾಪುರದಲ್ಲಿ. ಸೊ ನಿಮ್ಮನ್ನು ರೋಣಾಪುರ ಟ್ರಾನ್ಸ್ಫರ್ ಮಾಡಬೇಕು ಅಂತಲೇ ಬೇಕಾಗಿದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್. ರವಿ ಬಸ್ರೂರ್ ಈಗಾಗಲೇ ಅವ್ರನ್ನ ಬ್ಯಾಕ್ಗ್ರೌಂಡ್ ಸ್ಕೋರ್ ಕಿಂಗ್ ಅಂತಲೇ ಕರೀತಾ ಇದ್ದಾರೆ. ಫೇಸ್ಬುಕ್ಕಲ್ಲಿ ನೋಡಿ ಅವ್ರನ್ನ ಬ್ಯಾಕ್ಗ್ರೌಂಡ್ ಸ್ಕೋರ್ ಕಿಂಗ್ ಅಂತ ಕರೀತಾ ಇದ್ದಾರೆ. ಅವರು ಆ ಹೆಸರಿಗೆ ಜಸ್ಟಿಫೈ ಮಾಡಿದ್ದಾರೆ ಅಂತಲೇ ಅನ್ಸ್ಬೋದು. ಯಾಕೆ ಅಂತಂದರೆ ಚಿತ್ರದ ಫಸ್ಟ್ ಸೀನಿಂದ ಹಿಡಿದು ಲಾಸ್ಟ್ ಸೀನ್ವರೆಗೂ ಒಂದು ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ನಿಮ್ಗೆ ಹಿಡಿದು ಕೊಡಿಸುತ್ತೆ. ಲೈಕ್ ಎಡ್ಜ್ ಆಫ್ ದ ಸೀಟ್ ಥರ ಕೂರಿಸುತ್ತೆ. ತುಂಬಾ ಅದ್ಭುತವಾಗಿ ಎಂಟ್ರಿ ಸೀನ್ಗಳಿಗಂತೂ ತುಂಬಾ ಚೆಂದ. ಶಿವಣ್ಣ ಅವರ ಎಂಟ್ರಿ ಸೀನ್ ಆಗಲಿಲ್ಲ, ಮುರಳಿ ಎಂಟ್ರಿ ಸೀನ್ಗಾಗಿ ಬರೋ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಖತ್ತಾಗಿದೆ. ಸೊ ರವಿ ಬಸ್ರೂರ್ ಅವರು ಮತ್ತೊಮ್ಮೆ ಉಗ್ರಂ ಆದಮೇಲೆ ಇಲ್ಲ ರಥಾವರ ಆದಮೇಲೆ ಮತ್ತೊಮ್ಮೆ ಜಸ್ಟಿಫೈ ಮಾಡಿದ್ದಾರೆ ದಟ್ ಹಿ ಕ್ಯಾನ್ ಡೂ ಅ ಗ್ರೇಟ್ ಜಾಬ್ ವೆನ್ ಇಟ್ ಕಮ್ಸ್ ಟು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ. ಸಾಂಗ್ಸ್ 2 ಸಾಂಗ್ಸ್ ಇರೋದು, ಸೊ ಅದ್ರ ಬಗ್ಗೆ ಅಷ್ಟು ಹೇಳೋದಕ್ಕಾಗೋದಿಲ್ಲ. ಆ ಎಂಟ್ರಿ ಸಾಂಗ್ ಒಂಟಿ ಸಲಗನು ಇಟ್ ವಾಸ್ ಗುಡ್. ಆ್ಯಂಡ್ ದೆನ್ ನೆಕ್ಸ್ಟ್ ಚಾಣೂರ್ ಅನ್ನೋ ಸಾಂಗ್ ಏನಿದೆ ಇಟ್ ವಾಸ್ ಆ್ಯಕ್ಚುಲಿ ಸಿಚುವೇಶನಲ್. ಸೊ ಅದರ ಲಿರಿಕ್ಸ್ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಚಿತ್ರಕ್ಕೆ ಅದು ಪರ್ಫೆಕ್ಟಾಗಿ ಆ್ಯಪ್ಟಾಗಿ ಕೂತಿತ್ತು ಅಂತ ನನಗನ್ನಿಸ್ತು. ಇನ್ನು ನರ್ತನ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ಈಸ್ ಎ ಗ್ರೇಟ್ ಪ್ರಾಸ್ಪೆಕ್ಟ್ ದ ಕನ್ನಡ ಫಿಲಮ್ ಇಂಡಸ್ಟ್ರಿ. ಯಾಕೆ ಅಂತಂದರೆ ಡೆಬ್ಯೂ ಫಿಲಮಲ್ಲೇ ಇಷ್ಟು ಒಂದು ಸೊಫೆಸ್ಟಿಕೇಟೆಡ್ ಅಂಡರ್ವರ್ಲ್ಡ್ ಮೂವಿ ಕೊಡೋದು ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್. ಯಾಕೆ ಅಂತಂದರೆ ಅವರೊಂದು ಕಥೆನ ವಿಜುವಲೈಸ್ ಮಾಡಿ ಅದನ್ನು ಅಷ್ಟೇ ಚೆನ್ನಾಗಿ ಸ್ಕ್ರೀನ್ ಮೇಲೆ ತಂದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಗೆ ಇಲ್ಲಿ ಮುರಳಿ ಆ್ಯಂಡ್ ಶಿವಣ್ಣನ ಹಾಕ್ಕೊಂಡು ಇಬ್ರಿಗೂ ಸ್ಕ್ರೀನ್ ಸ್ಪೇಸ್ ಈಕ್ವಲೈಸ್ ಮಾಡಬೇಕು. ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದನ್ನು ಮೀಟ್ ಮಾಡಬೇಕು. ಅದೆಲ್ಲ ಸಿಕ್ಕಾಪಟ್ಟೆ ಕಷ್ಟ. ಮಲ್ಟಿ ಸ್ಟಾರರ್ ಮೂವಿ ಕನ್ನಡದಲ್ಲಿ ಯಾಕೆ ಜಾಸ್ತಿ ಬರಲ್ಲ ಅಂತಂದರೆ ಸ್ಕ್ರೀನ್ ಸ್ಪೇಸ್ ಇಶ್ಯೂ ಆಗುತ್ತೆ. ಅಂದರೆ ಒಬ್ಬ ಹೀರೋ ಜಾಸ್ತಿ ಆಗುತ್ತೆ, ಒಬ್ಬ ಕಡಿಮೆ ಆಗುತ್ತೆ. ಸೊ ಅದರಿಂದ ಎಷ್ಟೋ ಜನ ಅವಾಯ್ಡ್ ಮಾಡ್ತಾರೆ. ಬಟ್ ಇಲ್ಲಿ ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾಕೆಂದರೆ ನೀವು ಥಿಯೇಟ್ರಿಂದ ಹೊರಗಡೆ ಬಂದಾಗ ಎಲ್ಲೂ ಒಬ್ಬರು ಜಾಸ್ತಿ ಇದ್ರು ಇನ್ನೊಬ್ರು ಕಡಿಮೆ ಇದ್ರು ಅಂತ ಅನ್ಸೋದಿಲ್ಲ. ಇಬ್ರಿಗೂ ಈಕ್ವಲ್ ಸ್ಕ್ರೀನ್ ಸ್ಪೇಸ್ ಇತ್ತು, ಇಬ್ರಿಗೂ ಇಂಪಾರ್ಟೆನ್ಸ್ ಇತ್ತು, ಅಷ್ಟೇ ಇಂಪಾರ್ಟೆಂಟ್ ಸೀನ್ಸ್ ಕೂಡ ಇತ್ತು. ಸೊ ಆ ಕೆಲಸದಲ್ಲಿ ತುಂಬ ಚೆನ್ನಾಗಿ ಹಿ ಹ್ಯಾಸ್ ಹ್ಯಾಂಡಲ್ ದ್ಯಾಟ್ ಡಿಪಾರ್ಟ್ಮೆಂಟ್ ವೆರಿ ವೆಲ್ ಅಂತ ಅನಿಸ್ತು. ಇನ್ನು ಫಸ್ಟ್ ಹಾಫ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಹಾಫಲ್ಲಿ ಸ್ಕ್ರೀನ್ ಪ್ಲೇ ಸ್ವಲ್ಪ ಟೈಟ್ ಆಗಿದೆ, ನರೇಷನ್ ಸ್ಲೋ ಆಗಿದೆ, ಬಟ್ ಸ್ಕ್ರೀನ್ ಪ್ಲೇ ಟೈಟ್ ಆಗಿದೆ. ಆ್ಯಂಡ್ ಸೀನ್ಸ್ ರಾ ಸೀಕ್ವೆನ್ಸಸ್ ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಫ್ಲೋ ಸ್ವಲ್ಪ ಮಿಸ್ ಆಗಿದೆ ಅನ್ಸು. ಲೆಟ್ಸ್ ಡಿಸ್ಕಸ್ ಅಬೌಟ್ ಇಟ್ ಲೇಟರ್. ಬಟ್ ಫಸ್ಟ್ ಹಾಫ್ ತುಂಬ ಚೆನ್ನಾಗಿ ಹಿಡಿದು ಕೂರಿಸಿದೆ. ಆ್ಯಂಡ್ ಇಂಟರ್ವೆಲ್ ಬ್ಯಾಂಗ್ ಅದು ತುಂಬ ಚೆನ್ನಾಗಿತ್ತು. ಸೊ ಯು ವಿಲ್ ಲುಕ್ ಫಾರ್ವರ್ಡ್ ಟು ಸೆಕೆಂಡ್ ಹಾಫಲ್ಲಿ ಎಮೋಷನಲ್ ಕೋಷನ್ಸ್ ಚೆನ್ನಾಗಿ ಹ್ಯಾಂಡಲ್ ಮಾಡಿ, ಎಮೋಷನಲ್ ಕೋಷನ್ಸ್ ಕೂಡ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂದರೆ ಎಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಸ್ ಹ್ಯಾಂಡಲ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಎಮೋಷನಲ್ ಸೀಕ್ವೆನ್ಸ್ ಕೂಡ ಹ್ಯಾಂಡಲ್ ಮಾಡಿದರೆ ಶಿವಣ್ಣ ನನಗಾಗಲೇ ಹೇಳ್ದಂಗೆ ಹಿ ಸ್ಟ್ಯಾಂಡ್ಸ್ ಔಟ್. ಯಾಕೆಂತಂದ್ರೆ ಅವರು ಎಷ್ಟು ಚೆನ್ನಾಗಿ ಆ್ಯಕ್ಷನ್ ಸೀಕ್ವೆನ್ಸಸ್ಸಲ್ಲಿ ಮಾಡ್ಯಾರೋ ಅಷ್ಟೇ ಅದ್ಭುತವಾಗಿ ಎಮೋಷನಲ್ ಸೀಕ್ವೆನ್ಸಸ್ಗಳು ಕೂಡ ಕಾಣಿಸ್ಕೊಂಡಿದ್ದಾರೆ. ಸೊ ನರ್ತನ್ ಹಿ ಹ್ಯಾಸ್ ಇಸ್ ಫ್ಲಾಸ್ ವಿಚ್ ವಿಲ್ ಡಿಸ್ಕಸ್ ಲೇಟರ್, ಬಟ್ ತುಂಬ ಚೆನ್ನಾಗಿ ಐ ಥಿಂಕ್ ಹಿ ಇಂಪ್ರೆಸ್ಡ್ ಮೀ ಇನ್ ದಿಸ್ ಡೆಬ್ಯೂ ಅಂತ ಹೇಳ್ಬೋದು. ಇಷ್ಟು ಚಿತ್ರದ ಪಾಸಿಟಿವ್ಸ್ ಆಯಿತು. ಬನ್ನಿ ಚಿತ್ರದ ನೆಗೆಟಿವ್ಸ್ ಅಥವಾ ವಾಟ್ ಕುಡ್ ಹ್ಯಾವ್ ಬಿನ್ ಇಂಪ್ರೂವ್ಡ್ ಅಂತ ಬಗ್ಗೆ ಮಾತಾಡೋಣ ನೆಕ್ಸ್ಟ್ ಪಾರ್ಟಲ್ಲಿ. ಜಾಗ ನೀಟಾಗಿದೆ ಅಂತ ಅಪಾರ್ಥ ಮಾಡ್ಕೋಬೇಡಿ. ನಾವು ಹರಿಸೋ ರಕ್ತನ ಈ ಅಲೆಗಳು ಕ್ಲೀನ್ ಮಾಡ್ತಾ ಇರುತ್ತೆ. ಇನ್ನು ಚಿತ್ರದ ಡ್ರಾಬ್ಯಾಕ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನನಗೆ ಮೇಜರಾಗಿ ಏನಪ್ಪ ಅನಿಸ್ತು ಅಂತಂದರೆ ನರ್ತನ್ ಶುಡ್ ಹ್ಯಾವ್ ವರ್ಕ್ ಅ ಲಿಟಲ್ ಬಿಟ್ ಮೋರ್ ಆನ್ ದ ಸ್ಟೋರಿ ಅಂತ. ಯಾಕೆ ಅಂತಂದರೆ ಕತೆ ಈಗಾಗಲೇ ಹೇಳ್ದಂಗೆ ಒನ್ಲೈನ್ ಕತೆ, ಆ ಒನ್ಲೈನ್ ಕತೆನ ಪ್ರೆಸೆಂಟೇಷನ್ನಲ್ಲಿ ಹಿ ಹ್ಯಾಸ್ ಪಿಕ್ಡ್ ಇಟ್ ಅಪ್, ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಏನೋ ಮಿಸ್ ಆಯಿತು ಅಂತ ಅನಿಸುತ್ತೆ. ಯಾಕೆಂದರೆ ಫಸ್ಟ್ ಹಾಫ್ನಲ್ಲಿ ಆ ಸೀಕ್ವೆನ್ಸಸ್ ಏನಿದೆ ಒಂದಾದ್ಮೇಲೆ ಒಂದು ಬರ್ತಾ ಹೋಗುತ್ತೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಫ್ಲೋ ಅನ್ನೋದಿಲ್ಲ. ಸೊ ನೀವು ಎಲ್ಲೋ ಡಿಸ್ಜಾಯಿಂಟೆಡ್ ಸೆಟ್ ಆಫ್ ಸೀಕ್ವೆನ್ಸಸ್ ಅಂದರೆ ಪ್ರತಿಯೊಂದು ಮಾಸ್ ಸೀಕ್ವೆನ್ಸೇ ಇದೆ, ಬಟ್ ಎಲ್ಲೋ ಒಂದು ಕಡೆ ಡಿಸ್ಜಾಯಿಂಟೆಡ್ ಅನಿಸುತ್ತೆ, ಎಲ್ಲೋ ಒಂದು ಕಡೆ ಫ್ಲೋ ಇಲ್ಲ. ವಿ ಆರ್ ನಾಟ್ ಲುಕಿಂಗ್ ಫಾರ್ವರ್ಡ್ ಫಾರ್ ಎನಿಥಿಂಗ್. ವಿ ನೋ ವಾಟ್ ಈಸ್ ದೇಫ್. ಅಂದರೆ ಮುರಳಿ ಅವ್ರು ಏನಕ್ಕೆ ಹೋಗಿದ್ದಾರೆ, ಇಲ್ಲ ಮುರಳಿ ಅವ್ರು ಏನು ಮಾಡ್ತಿದ್ದಾರೆ ಅಂತ ಗೊತ್ತು, ಬಟ್ ಸ್ಟಿಲ್ ಫ್ಲೋ ಇಲ್ಲದೆ ಇರೋದ್ರಿಂದ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅಷ್ಟು ಕುತೂಹಲ ಹುಟ್ಟಿಸೋದಿಲ್ಲ ಅಂತ ನನಗನ್ನಿಸ್ತು. ಇನ್ನು ಚಿತ್ರದ ಸೆಕೆಂಡ್ ಹಾಫ್ ಏನಿದೆ ಅದು ನನಗೆ ಎಲ್ಲೋ ಒಂದು ಕಡೆ ಲ್ಯಾಗ್ ಆಯ್ತೇನೋ ಅಂತ ಅನ್ನಿಸ್ತು. ಯಾಕೆಂದರೆ ಫಸ್ಟ್ ಹಾಫ್ ಒಂದು ಸ್ಲೋ ನರೇಷನ್ ಇದ್ರೂ ಅದು ಟೈಟ್ ಆಗಿದೆ, ಸ್ಕ್ರೀನ್ ಪ್ಲೇ ಟೈಟ್ ಆಯಿತು. ಬಟ್ ಸೆಕೆಂಡ್ ಹಾಫಲ್ಲಿ ಅದು ಎಮೋಷನಲ್ ಫ್ಯಾಕ್ಟರ್ ಇರ್ಬೋದು, ಇಲ್ಲ ಬೇರೆ ಒಂದು ಫ್ಯಾಕ್ಟರ್ ಇರ್ಬೋದು, ಅದನ್ನು ಮಧ್ಯೆ ತರಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ಸಿನಿಮಾ ಸ್ವಲ್ಪ ಲ್ಯಾಗ್ ಆಗುತ್ತೆ ಅಂತ ಅನಿಸ್ತು. ಯಾಕೆಂದರೆ ಅಲ್ಲಿ ಮಾಸ್ ಎಲಿಮೆಂಟ್ ಕೂಡ ಕಡಿಮೆ ಆಗುತ್ತೆ, ಆ್ಯಕ್ಷನ್ ಎಲಿಮೆಂಟ್ ಕಡಿಮೆ ಆಗುತ್ತೆ, ಸ್ವಲ್ಪ ಎಮೋಷ್ನಲ್ ತರಕ್ಕೆ ಹೋಗ್ತಾರೆ. ಆ್ಯಂಡ್ ದೆನ್ ಕತೆ ಕೂಡ ಸ್ವಲ್ಪ ಹಳಿ ತಪ್ಪುತ್ತೆ ಅಂತ ಅನಿಸ್ತು. ಬಟ್ ಸ್ಟಿಲ್ ಶಿವಣ್ಣ ಅವರ ಬ್ರಿಲಿಯಂಟ್ ಆ್ಯಕ್ಟಿಂಗ್ ಅಂದರೆ ಅದು ಅವರಿಂದ ಇಡೀ ಸೆಕೆಂಡ್ ಹಾಫ್ನ ಹಿಡಿದು ಕೂರಿಸದೆ ಶಿವಣ್ಣ ಅವರ ಪರ್ಫಾರ್ಮೆನ್ಸ್. ಸೊ ಅಲ್ಲಿ ಎಲ್ಲೋ ಒಂದು ಇನ್ನೂ ಸ್ವಲ್ಪ ವರ್ಕ್ ಮಾಡಬೇಕಾಗಿತ್ತೇನೋ ನರ್ತನ್ ಅವರು ಅಂತ ನನಗನ್ನಿಸ್ತು. ಇದ್ರ ಜೊತೆಗೆ ಇಡೀ ಸಿನಿಮಾದ ಕತೆ ಈಗಾಗಲೇ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿತ್ತು, ಬಟ್ ಎಲ್ಲೋ ಒಂದು ಕಡೆ ಓವರ್ ಡೂ ಆಯ್ತೇನೋ ಅಂತ ಅನಿಸ್ತು. ಯಾಕೆಂದರೆ ಇಡೀ ಸಿನಿಮಾದಲ್ಲಿ ಡೈಲಾಗ್ಸ್ ಬಿಟ್ಟರೆ ಬೇರೆ ಎಲ್ಲ ಸೀಕ್ವೆನ್ಸಸ್ಸು ಸ್ಲೋ ಮೋಷನಲ್ಲಿ ಬರ್ತಾಯಿತ್ತು ಅಂತ ಅನಿಸ್ತು. ಸೊ ಅದನ್ನೆಲ್ಲ ಕಡಿಮೆ ಮಾಡ್ಬೋದಾಗಿತ್ತು. ಯಾಕೆಂದರೆ ಒಂದು ನಾರ್ಮಲ್ ಸೀಕ್ವೆನ್ಸ್ ಅನ್ನೋದಿಲ್ಲ, ಪ್ರತಿಯೊಂದು ಹೈಪು, ಪ್ರತಿಯೊಂದು ಇದು ಆ್ಯಂಡ್ ಪ್ರತಿಯೊಂದು ಸೀಕ್ವೆನ್ಸ್ ಒಂದು ಅಬ್ಬರದ ಬಿ ಜಿ ಎಮ್. ಎಲ್ಲ ಸೀಕ್ವೆನ್ಸಸ್ಗೂ ಅಷ್ಟು ಜೋರಾಗಿ ಬಸ್ರೂರವ್ರು ಡೆಫಿನೆಟ್ಲಿ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಆ ಸೀಕ್ವೆನ್ಸಸ್ ಬೇಕಿದ್ದಾಗ ಚೆನ್ನಾಗಿ ಮಾಡಿದರೆ ಸಾಕಾಯಿತು. ಬಟ್ ಎಲ್ಲ ಸೀಕ್ವೆನ್ಸಸ್ಸಲ್ಲೂ ಬಿ ಜಿ ಎಮ್ ಕೆಲವೊಂದು ಕಡೆ ಎಲ್ಲೋ ಜಾಸ್ತಿ ಆಯಿತು ಅನ್ಸುತ್ತೆ. ಯಾಕೆಂದರೆ ಸುಮ್ಮನೆ ಕಾರ್ ಹೋಗೋ ಸೀನ್ಗಾಗಲಿ, ಇಲ್ಲ ಸುಮ್ಮನೆ ಕೆಲವು ಕಡೆ ಎಲ್ಲೋ ನಡ್ಕೊಂಡು ಹೋಗೋ ಸೀನ್ಗೆ ಅದನ್ನು ಅವಾಯ್ಡ್ ಮಾಡ್ಬೋದಾಗಿತ್ತು ಅಂತ ನನ್ನ ಅಭಿಪ್ರಾಯ. ಇನ್ನು
ಹೀರೋಯಿನ್ ಬಗ್ಗೆ ಹೇಳಬೇಕು ಅಂತಂದರೆ ಶಾನ್ವಿ ಶ್ರೀವಾಸ್ತವ ಅವರು ರೀಸೆಂಟ್ಲಿ ತಾರಕ್ ಮೂಲಕ ಸಿಕ್ಕಾಪಟ್ಟೆನೆ ಅವ್ರನ್ನ ಹೊಗಳಿದ್ರು ಎಲ್ಲರೂ. ಸೊ ಹಾಗಾಗಿ ಈ ಚಿತ್ರದಲ್ಲಿ ಶಾನ್ವಿ ಅವರು ಇದ್ದಾರೆ ಅಂತ ಅಂದಾಗ ನನಗೆಲ್ಲೋ ಒಂದು ಕಡೆ ಅವರ ಪರ್ಫಾರ್ಮೆನ್ಸ್ನ ಎದುರು ನೋಡ್ತಿದೆ, ಏನು ಮಾಡಿರ್ತಾರೆ, ಹೇಗೆ ಮಾಡಿರ್ತಾರೆ ಅಂತ. ತುಂಬ ಕ್ಯೂಟಾಗಿ ಕಾಣಿಸ್ತಾರೆ, ತುಂಬ ಬಬ್ಲಿಯಾಗೆ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಬಟ್ ಸ್ಟಿಲ್ ಅವ್ರಿಗೆ ಅಷ್ಟು ರೋಲ್ ಇಲ್ಲ. ಅಂದರೆ ಶ್ರೀಮುರಳಿ ಅವರ ಹೀರೋಯಿನ್ ಆಗಿ ಶ್ರೀಮುರಳಿ ಅವ್ರಿಗಿಂತ ಜಾಸ್ತಿ ಅವರು ಚಿಕ್ಕಣ್ಣವ್ರ ಜೊತೆ ಕಾಣಿಸ್ಕೊಂಡಿದ್ರು. ಅಂದರೆ ಅವರು ಕಾಮಿಡಿ ಟ್ರ್ಯಾಕ್ಗೆ ಶಾನ್ವಿ ಅವರು ಎಲ್ಲೋ ಒಂದು ಕಡೆ ಅಟ್ಯಾಚ್ ಆಗಿದ್ರು ಅಂತ ನನಗನ್ನಿಸ್ತು. ಸೊ ಆ ರೋಲ್ನ ಸ್ವಲ್ಪ ಇಂಪ್ರೂವ್ ಮಾಡ್ಬೋದಾಯಿತು, ಆರ್ ಇಟ್ ಕುಡ್ ಹ್ಯಾವ್ ಬಿನ್ ಅವಾಯ್ಡೆಡ್. ಯಾಕೆಂತಂದರೆ ಅವರ ಪಾತ್ರ ಕತೆಗೆ ಏನು ಹೆಲ್ಪ್ ಮಾಡೋದಿಲ್ಲ. ಹಾಗೆ ಕಾಮಿಡಿ ಟ್ರ್ಯಾಕ್ ಕೂಡ ಸುಮಾರಾಗಿದೆ. ಅಂದರೆ ಸಾಧು ಕೋಕಿಲ್ ಅವ್ರು ಬರ್ತಾರೆ, ಚಿಕ್ಕಣ್ಣ ಅವ್ರು ಬರ್ತಾರೆ, ಬಟ್ ಕಾಮಿಡಿ ಟ್ರ್ಯಾಕ್ ಅಷ್ಟು ಸರಿಯಾಗಿ ಪಿಕಪ್ ಆಗಿಲ್ಲ. ಮೇ ಬಿ ಇನ್ನೊಂದು ಸ್ವಲ್ಪ ಐ ಥಿಂಕ್ ಇಟ್ ಕುಡ್ ಹ್ಯಾವ್ ಬಿನ್ ಬೆಟರ್ ಅಂತ ಅನಿಸ್ತು ಕಾಮಿಡಿ ಟ್ರ್ಯಾಕ್. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಕನ್ನಡದಲ್ಲಿ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಸೊಫಿಸ್ಟಿಕೇಟೆಡ್ ಮಾಸ್ ಅಥವಾ ಸೊಫಿಸ್ಟಿಕೇಟೆಡ್ ಅಂಡರ್ವರ್ಲ್ಡ್ ಮೂವಿ ಬಂದಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗ ಕರಿಯ 2 ಆಗಲಿಲ್ಲ, ಬೇರೆ ಫಿಲಮಲ್ಲಿ ಅದು ನಾರ್ಮಲ್ ರೌಡಿಸಮ್ ಫಿಲಮ್, ರೌಡಿಸಮೇ ಬೇರೆ, ಅಂಡರ್ವರ್ಲ್ಡ್ ಬೇರೆ. ಇಲ್ಲಿ ಭೈರತಿ ರಣಗಲ್ ಪಾತ್ರ ಏನಿದೆ ಅದು ಒಂದು ಗಾಡ್ ಫಾದರ್ ಪಾತ್ರದಲ್ಲಿ ನರ್ತನ್ ಅವರು ತೋರಿಸಿದ್ದಾರೆ. ಆ ಥರ ಸಿನಿಮಾ ಬಂದು ಒಂಥರ ಆ ದಿನಗಳು ಕತೆ ಬಂದು ಸುಮಾರು ದಿನ ಆಗಿತ್ತು. ಸೊ ಆ ಥರ ಸಿನಿಮಾದ ಫ್ಯಾನ್ಸ್ ನೋಡ್ಬೋದು. ಮಾಸ್ ಫ್ಯಾನ್ಸ್ ಅಂದರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಯಾಕೆಂತಂದರೆ ದೇ ಆರ್ ಇನ್ ಫಾರ್ ಎ ಟ್ರೀಟ್. ಆ್ಯಕ್ಷನ್ ಇರ್ಬೋದು, ಇಲ್ಲ ಒನ್ ಲೈನರ್ಸ್ ಇರ್ಬೋದು, ತುಂಬಾ ಚೆನ್ನಾಗಿದೆ. ಶಿವಣ್ಣ ಅವರ ಪರ್ಫಾರ್ಮೆನ್ಸ್ಗೋಸ್ಕರ ನೀವು ಸಿನಿಮಾ ನೋಡ್ಬೋದು. ಹಾಗೆ ಮುರಳಿ ಅವರ ಕೂಡ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಬಟ್ ಫ್ಯಾಮಿಲಿ ಅವ್ರಿಗೆ ಈ ಸಿನಿಮಾ ನೋಡ್ಬೋದು ಅಂತ ನಾನು ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ದೇರ್ ಆರ್ ಎಲಾಬ್ರೇಟ್ ಆ್ಯಕ್ಷನ್ ಸೀಕ್ವೆನ್ಸಸ್, ಎಲಾಬ್ರೇಟ್ ವೈಲೆನ್ಸ್ ಸೀಕ್ವೆನ್ಸಸ್ ಆ್ಯಂಡ್ ದೇರ್ ಇಸ್ ನೋ ರಿಲೀಫ್. ಈಗ ಉಗ್ರಂನಲ್ಲಿ ನೋಡ್ತಾ ಇದ್ದರೆ ಒಂದು ಸಪ್ರೇಟ್ 2 ಟ್ರ್ಯಾಕ್ ಹೋಗ್ತಾ ಇತ್ತು, ಒಂದು ರಿಲೀಫ್ ಟ್ರ್ಯಾಕ್, ಒಂದು ಫ್ಯಾಮಿಲಿ ಟ್ರ್ಯಾಕ್, ಇಲ್ಲ ಲವ್ ಟ್ರ್ಯಾಕ್ ಇರ್ಬೋದು, ಇಲ್ಲ ಇನ್ನೊಂದು ಅಂಡರ್ವರ್ಲ್ಡ್ ಟ್ರ್ಯಾಕ್. ಬಟ್ ಇಲ್ಲಿ ಅಷ್ಟು ರಿಲೀಫ್ ಇಲ್ಲ. ಸೊ ಫ್ಯಾಮಿಲಿ ಆಡಿಯನ್ಸ್ ಇಫ್ ಯು ಡೋಂಟ್ ಲೈಕ್ ವೈಲೆನ್ಸ್ ಐ ಥಿಂಕ್ ಯು ಕ್ಯಾನ್ ಅವಾಯ್ಡ್ ಇಟ್. ಬಟ್ ಮಾಸ್ ಆಡಿಯನ್ಸ್ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಸೊ ಆರಾಮಾಗಿ ಹೋಗಿ ಆ್ಯಕ್ಷನ್ನ ಎಂಜಾಯ್ ಮಾಡಿ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಯು ಹ್ಯಾವ್ ಅ ಸರ್ಪ್ರೈಸ್. ಶಿವಣ್ಣ ಫ್ಯಾನ್ಸ್ ಅಂತೂ ವಿಚಿಲ್ ಹೊಡಿಲೇಬೇಕು, ಆ ಥರ ಒಂದು ಸೀಕ್ವೆನ್ಸ್ ಇದೆ. ಐ ಥಿಂಕ್ ಯು ವಿಲ್ ಲವ್ ಇಟ್. ಸೊ ಓವರಾಲ್ ಆಗಿ ಒಂದು ಒಳ್ಳೆ ಚಿತ್ರಮಂದಿರದಲ್ಲಿ ನೋಡಿ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.